ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಮೊನ್ನೆ ಹೋಳಿ ದಿನನು ನಿನ್ ಮುಖ ಯೆಲ್ಲೋ ಕಲರ್ ಆಗಿತ್ತು. ಏನ್ ಶ್ರೀಕಾಂತಣ್ಣ, ಅಂತೂ ತಂಗಿ ಮದ್ವೆ ಮಾಡೋಷ್ಟು ಜವಾಬ್ದಾರಿ ತಗೊಂಬಿಟ್ರಿ. ತುಂಬಾ ಖುಷಿ ಆಯ್ತು. ಆದ್ರೂ ಇಷ್ಟ ಬೇಗ ಮದ್ವೆ ಅಂದ್ರೆ ನಂಬೋದಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಎಲ್ಲ ಅಮ್ಮನೋರಿಚ್ಛೆ. ಹಾ ಶ್ರೀಕಾಂತ, ಶಾಮ್ಯಾನದವರು ಆಗ್ಲೇ ಬಂದು ಶಾಮ್ಯಾನ ಎಲ್ಲಿ ಹಾಕ್ಬೇಕು ಅಂತ ಕೇಳ್ತಿದ್ರು. ಅಯ್ಯೋ ಬಾರೋ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ, ಬಾ. ಅಯ್ಯೋ ಬಾರೋ. ಅರೆ ಎಲ್ಲಿ ಚಿಕ್ಕಮ್ಮ ಅವರು ಕಾಣ್ತಾನೆ ಇಲ್ಲ? ಅಯ್ಯೋ ಶ್ರೀಕಾಂತ, ನಿನ್ ಜೊತೆ ಮಾತಾಡ್ಬೇಕು ಅಂತ ಅಲ್ಲಿ ಸುಳ್ಳು ಹೇಳಿ ಕರ್ಕೊಂಬಂದೆ. ಹೇಳಿ. ಅಲ್ಲ, ಅಚಿಂತ್ಯನ ನೀನು ದಾಮಿನಿ ಅಮ್ಮೋರ್ ಮನೆಯಿಂದ ಕರ್ಕೊಂಡ್ ಬರೋದಕ್ಕೆ ಯಾಕೆ ಒಪ್ತಾ ಇಲ್ಲ ಅಂತ. ಚಿಕ್ಕಮ್ಮ ನೀವ್ ಹೇಳ್ತಿರೋದು ಹೇಗಿದೆ ಗೊತ್ತಾ? ಅಂಗಡಿಗೆ ಹೋಗ್ಬಿಟ್ಟು ಚಾಕ್ಲೇಟೋ ಬಿಸ್ಕೆಟೋ ತಗೊಬಂದಂಗಿದೆ. ಅಯ್ಯೋ, ನಾನೆಲ್ಲೋ ಹಾಗೆ ಹೇಳ್ದೆ. ನಾನ್ ಹೇಳಿದ್ದು ಅಚಿಂತ್ಯನ್ ಮನೆಗ್ ಹೋಗಿ ಯಾರಿಗೂ ಕಾಣ್ದಲೇ ಇರೋ ತರ ಅವನನ್ನ ಕಿಡ್ನಾಪ್ ಮಾಡ್ಕೊಂಡ್ ಕರ್ಕೊಂಡ್ ಬಾ ಅಂತ. ನೋಡಿ ನೋಡಿ ನೋಡಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ಮದುವೆ ಮನೆಯಿಂದ ಮದುವೆ ಆಗೋ ಹುಡುಗನ ಕಿಡ್ನಾಪ್ ಮಾಡೋದು ಅಂದ್ರೆ ಹೇಗೆ ಚಿಕ್ಕಮ್ಮ? ಕಷ್ಟನೇ ಕಣೋ, ನನಗೂ ಅರ್ಥ ಆಗತ್ತೆ. ಆದ್ರೆ ನಾವ್ ಹಾಗ್ ಮಾಡ್ಲಿಲ್ಲ ಅಂದ್ರೆ ನಮ್ ಪುಟ್ಟಿ ಅಚಿಂತ್ಯನೇ ಮದ್ವೆ ಮಾಡ್ಕೋಬೇಕಾಗತ್ತೆ. ಶ್ರೀಕಾಂತ, ನಮ್ ಪುಟ್ಟಿ ಪಕ್ಕ ತಲೆ ಕೆಟ್ಟಿರೋ ಅಚಿಂತ್ಯ ಕೂತ್ಕೊಂಡು ತಾಳಿ ಕಟ್ಟೋದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕಾರೋ ಆಗತ್ತಾ? ಹೇಳೋ ಹೇಳೋ, ನಿನಗ ಆ ಮದ್ವೆ ಒಪ್ಗೆನಾ? ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಬೇಗ ನಾನು ಹೇಳಿರೋ ಕೆಲ್ಸನ ಮಾಡು. ಕಾಲ ಮೀರ್ ಹೋದ್ರೆ ನಮ್ ಕೈನಲ್ಲಿ ಏನೂ ಮಾಡೋದಕ್ ಸಾಧ್ಯ ಇಲ್ಲ. ನೀನ್ ಹೀಗ್ ಮೌನವಾಗಿದ್ರೆ ಅಚಿಂತ್ಯ ನಮ್ ಪುಟ್ಟಿ ಕತ್ತಿಗೆ ತಾಳಿ ಕಟ್ಟುವಾಗ ಹೀಗೆ ಮೌನವಾಗಿ ತಲೆ ಮೇಲೆ ಅಕ್ಷತೆ ಹಾಕ್ಬೇಕಾಗತ್ತೆ. ನೀನೇ ಯೋಚನೆ ಮಾಡು. ಪದೇ ಪದೇ ಈ ಮದುವೆ ವಿಚಾರದಲ್ಲಿ ಅಗಸ್ತ್ಯನ್ನೇ ಬೆಟ್ ಮಾಡಿ ತೋರಿಸ್ತಾ ಇದೆ. ಪತ್ರಿಕೆಲೂ ಅಗಸ್ತ್ಯಂದೇ ಹೆಸರು, ಇಲ್ಲೂ ಹಾಗೆ ಆಗ್ತಿದೆ. ಇದನ್ನೆಲ್ಲ ನೋಡಿದ್ರೆ ಏನೋ ಕೆಟ್ಟದಾಗ್ತಾ ಇದೆ ಅನ್ನಿಸ್ತಾ ಇದೆ. ಹೌದತ್ತೆ, ನನಗೂ ಹಾಗೆ ಅನಿಸ್ತಾ ಇದೆ. ಆ ಬನಶಂಕರಿ ದೇವಿ ಅದೇನ್ ಸೂಚನೆ ಕೊಡ್ತಿದ್ದಾಳೋ ಏನೋ. ಏನಕ್ಕ ಹಾಗೆ ನೋಡ್ತಿದೀಯಾ? ನೀನೇ ಯೋಚನೆ ಮಾಡು. ಮದ್ವೆ ಗಂಡಿನ ಮೇಲೆ ಬೀಳ್ಬೇಕಾಗಿದ್ದ ಅರ್ಶನ ಹೋಗಿ ಅವನ ಅಣ್ಣನ ಮೇಲೆ ಬೀಳುತ್ತೆ ಅಂದ್ರೆ ಅಪಶಕುನದ ಸೂಚನೆ ಅಲ್ವಾ? ಅಯ್ಯಯ್ಯೋ ಅಮ್ಮ, ತಾಯಿ ಬನಶಂಕರಮ್ಮ, ಇದೇ ನಮ್ಮ ಶುಭ ಕಾರ್ಯದಲ್ಲಿ ವಿಘ್ನ ಅಲ್ಲ. ಈಗ ನಾವ್ ಏನು ಮಾಡ್ಬೇಕು ಅಂತಾದ್ರೂ ಸೂಚನೆ ಕೊಡು ತಾಯಿ. ಬನಶಂಕರಮ್ಮ ಇಷ್ಟೊಂದು ಸೂಚನೆ ಕೊಟ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ ನಿಮ್ಗೆ? ಅಚಿಂತ್ಯ, ಮದುವೆಯಲ್ಲಿ ನಡಿಬೇಕಾಗಿರೋ ಮೊದಲನೇ ಶಾಸ್ತ್ರಕ್ಕೆ ಈ ರೀತಿ ಅಪಶಕುನ ಆಗ್ಬಿಟ್ರೆ ಮುಂದೆ ಏನಾಗುತ್ತೋ ಏನೋ ಅಂತ ಭಯ ಆಗುತ್ತೆ. ಅಪ್ಪ ದೇವ್ರೆ, ಇದರಿಂದ ಯಾರಿಗೂ ಏನೂ ಆಗದೆ ಇದ್ರೆ ಸಾಕಪ್ಪ. ಯಾಕೆಲ್ರು ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಯಾವ ವಿಘ್ನನೂ ಇಲ್ಲ, ಯಾವ ಅಪಶಕನೂ ಇಲ್ಲ. ಇದಕ್ಕೆಲ್ಲ ನೀವು ಇಷ್ಟು ಯೋಚನೆ ಮಾಡೋದು ಬೇಕಾಗಿಲ್ಲ. ಏನೋ ಬೈ ಮಿಸ್ ಆಗಿ ಅವ್ನ ಕೈ ತಳ್ಳಿದ್ದಕ್ಕೆ ನನ್ನ ಮುಖದ ಮೇಲೆ ಬಿದ್ದಿದೆ, ಅದಕ್ಕೆ ನೀವು ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ದೀರಾ? ಇದಕ್ಕೆಲ್ಲ ಇಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಫ್ಟರ್ ಆಲ್ ಮನುಷ್ಯ ತಯಾರು ಮಾಡಿರೋ ಈ ಅರಿಶಿಣದ ಪೌಡ್ರಿಗೆ ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇದೆಯಾ?
ಏನೆಲ್ಲ ಹಾಗೆ ನೋಡ್ತಿದ್ದೀರಾ? ಬೇಗ ಬೇಗ ಶಾಸ್ತ್ರ ಶುರು ಮಾಡಿ. ಅಮೃತ, ಮಹಿಮಾ, ಹಚ್ಚಿ. ಅದಕ್ಕೆಮ್ಮ ಎಲ್ರದ್ದು ಆಯ್ತಲ್ಲ? ಹಾ, ಎಲ್ಲ ಆಯ್ತು. ಅಮ್ಮ ಬಾ. ಅಮ್ಮ, ನೀನು ಅವನಮ್ಮ. ಹೋಗು. ಬಾ. ಆಗಲ್ಲ. ಹೋಗಮ್ಮ. ಬಾ, ಹಚ್ಚು. ನಿನ್ ಕೈಲಾದಷ್ಟು ಪ್ರಯತ್ನ ನೀನ್ ಮಾಡ್ತಾನೆ ಇರು. ನೀನ್ ಮಾಡಿದ ನಾಟಕದಿಂದ ಅಣ್ಣಂಗ್ ಮೋಸ ಮಾಡ್ಬೋದು, ಚಿಕ್ಕಿಗೆ ಮೋಸ ಮಾಡ್ಬೋದು, ಎಲ್ರಿಗೂ ಮೋಸ ಮಾಡ್ಬೋದು. ಆದ್ರೆ ಬನಶಂಕರಮ್ಮಂಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ಲ.